ಅವ್ರಿಗೆ ನಾವೆಲ್ಲ ರೊಕ್ಕ ಹಾಕಿದೇವು, ರೊಕ್ಕ ಬಿಡುಗಡೆ ಮಾಡಿದೇವು ಅಂತ ಹೇಳ್ತಾರೆ. ಸಾವಿರಾರು ಜನ ರಸ್ತೆ ಕೆಟ್ಲಾರಂತ ರೈತರ ಬಹಳಷ್ಟು ಜನ ಈ ಇನ್ಸೂರೆನ್ಸ್ ಕೆಟ್ಲಾರಂತ ರೈತರು ಬಹಳಷ್ಟು ಜನ ಹರ ಅಂತ ರೈತರು ಸಹ ಸರ್ಕಾರದಿಂದ ಪರಿಹಾರ ಕೊಡ್ಬೇಕಂತ ಹೇಳಿ ಈ ಒಂದು ರಸ್ತಾ ರೋಗ ಮುಖಾಂತರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಸಾಲೆ ಬೀನಳ್ಳಿ ಹೋಗೋ ರೋಡ್ ಏನದ ಪೂರ ತೆಗ್ಗು ಬಿದ್ದೋಗ್ಯಾವ. ಮಳೆಗಾಲಿ ನೀರ್ ನಿಂತ ಸಾಲೆ ಬೀನಳ್ಳಿ ರೋಡಿಗೆ ಆ ಒಂದು PWD ಅಧಿಕಾರಿಗಳು ಒಂದ್ 4 ಟ್ರಿಪ್ ಮರ ತಂದು ಹಾಕ್ಲಕ್ಕಾಗಲ್ಲ. ನಾಚಿಗೆ ಬರ್ಬೇಕ PWD ಅಧಿಕಾರಿಗಳಿಗೆ. ಈ ದಿನನಿತ್ಯ ಓಡಿಯಾಡೋ ರೋಡವ ಆಟೋ ನಡೆಸ್ಲತ್ತಾವ. ಮೊನ್ನೆ ಒಂದು ಆಟೋ ಸತ್ತು ಸಾವಿರಾರು ಮಂದಿ ಆ ರೀತಿ ಆಗ್ಲತ್ತವ. ಆದರೂ ಸಹಿತ PWD ಅಧಿಕಾರಿಗಳಿಗೆ ನಾಚಿಗೆ ಬರ್ಬೇಕು, ಅವ್ರು ಕೇಳ್ತಾ ಇಲ್ಲ ಹೊಟ್ಟೆ. ಅದಕ್ಕಾಗಿ ಸೈಡಿಗೆ ಏನದಲ್ಲ ಈ ತುಮಕುಂಟೆಯಿಂದ ಸಾಲಿ ಹೋಗತನ ಎರಡೂ ಸೈಡಿಗೆ ಏನದ ಮರ ಹಾಕ್ಬೇಕು. ಆ ಒಂದು 2 ವೀಲರ್ ಸಹಿತ ಬರ್ಲಾರ್ದಂತ ಪರಿಸ್ಥಿತಿ ಅದ. ಪೂರ ತೆಗ್ಗದ, ಮಳಕಲ್ಲಿ ತೆಗ್ಗವ. ಅದಕ್ಕಾಗ ಎರಡೂ ಸೈಡಿಗೆ ನಮ್ಮ ಊರದಿಂದ ಅಲ್ಲಿಂದ ಸಾಲಿವರೆಗೆ ಎರಡೂ ಸೈಡ್ ಮರ ಹಾಕ್ಬೇಕು. ಮತ್ತೆ ಎಲ್ಲೇ ತೆಗ್ಗು ಬಿದ್ದಾವ, ಎಲ್ಲಿ ನೀರು ನಿಂತಾವ ಆ ರೋಡಿಗೆ ಆ ಭರ್ತಿ ಹಾಕ್ಬೇಕು ಅಂತೇಳಿ ಈ ಒಂದು ರಸ್ತಾ ರೋಕ ಮಾಡಿ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ವಿ PWD ಅಧಿಕಾರಿಗಳಿಗೆ. ಮತ್ತು ಈ ನಮ್ಮ KEB ಅಧಿಕಾರಿಗಳೇನಾರ ಊರಾಗ ಅಲ್ಲಿ ಲೈಟಿನ ಕಂಬಗಳೇನದ ಬಹಳ ವರ್ಷ ಆಯ್ತು ಹಾಕಿ, ಅದು ಎಷ್ಟು ವರ್ಷ ಆಯ್ತು ಅವೇನು ಅಗಲಾಡ್ಲತ್ತವ ಕಂಬಗಳೆಲ್ಲ ಗಾಳಿ ಬಿಟ್ರೆ. ಅದಕ್ಕಾಗಿ ಆ ಕಂಬವನ್ನ ದುರಸ್ತಿ ಮಾಡಿ